ಲೆಕ್ಕಾಚಾರ? ಬಹಳ ದೊಡ್ಡವರು, ಶಾಸಕರು, ನಾವು ಮಾಜಿಗಳು, ಹಾಲಿ ಶಾಸಕರು ಮತ್ತು ಬಹಳ ಆದರ್ಶ ಮರ್ಯಾದೆಯ ಪುರುಷೋತ್ತಮ. ಹಾಗಾಗಿ ಮಾತಾಡಿದ್ದಾರೆ. ನಾನು ಒಂದು ಮಾತು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಆಯ್ತಪ್ಪ, ಹೆಸರು ಹೇಳೋಕ್ಕೂ ಅಸಹ್ಯ ಆಗುತ್ತಂತ ಹೇಳ್ತಿದ್ದೀರಪ್ಪ. ಹೇಳಿದಲ್ಲಿ ನಿನ್ನೆ 18ರಿಂದ 2018 ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ್ವೆ ಸೋತ ಮೇಲೆ 5 ವರ್ಷಗಳ ಕಾಲ ಪ್ರತಿ ದಿವಸ ನನ್ನ ಮನೆಯಲ್ಲಿ ಇರ್ತಿದ್ದೆ. ಮರ್ತು ಬಿಟ್ಟಿದೀಯಾ? ನಮ್ಮ ಕ್ಷೇತ್ರ ಜನರಿಗೆ ಗೊತ್ತು, ನಿಮ್ಮ ಕ್ಷೇತ್ರ ಜನರಿಗೆ ಗೊತ್ತು, ದಾವಣಗೆರೆ ಜಿಲ್ಲೆ ಜನರಿಗೆ ಗೊತ್ತು. ಯಾಕಪ್ಪ ನನ್ನ ಮನೆಗೆ ಇರ್ತಿದ್ದೆ ಬಂದು? ನಿನ್ನೆಲ್ಲ ಕೆಲಸಗಳು ನಾನೇ ಮಾಡಿಕೊಡ್ತಿದ್ದೆ. ಭಾಳ ಮರ್ಯಾದೆ ಆಗಿದ್ರೆ ನನ್ನ ಮನೆಗೆ ಬರಬಾರ್ದಾಗಿತ್ತಲ್ಲ. ಹಂಗಾರೆ ನನ್ನ ಸವಾಸ ಯಾಕೆ ಮಾಡಿದೆ? ಭಾಳ ಸಂಸ್ಕಾರ ಸಂಸ್ಕೃತಿ ಇದೆ ಮಿಸ್ಟರ್. ನನಗೆ ನಿನಗಿಂತೂ ಜಾಸ್ತಿ ಭಾಷೆ ಬಳಸೋಕ್ಕೆ ಬರುತ್ತೆ. ನಿನಗಿಂತೂ ನಾನು ಹಳ್ಳಿ 10ರಷ್ಟು ಭಾಷೆ ಚೆನ್ನಾಗಿ ಬಳಸೋಕ್ಕೆ ಬರುತ್ತೆ. ನಾನು ಕೇಳ್ತೀನಿ, 5 ವರ್ಷಗಳ ಕಾಲ ಎಲ್ಲ ಕೆಲಸಗಳು ನಾನೇ ಮಾಡಿಸ್ಕೊಟ್ಟೆ. ನೆನಪಿದೆಯಾ? ಈಗ ಭಾಳ ಆದರ್ಶ ಪುರುಷನಂತೆ, ಸತ್ಯ ಹರಿಶ್ಚಂದ್ರಂತೆ. ಸತ್ಯ ಹರಿಶ್ಚಂದ್ರ ನಿಮ್ಮ ಮನೇಲಿ ಹುಟ್ಟಿದ್ನ? ಈ ರೀತಿ ಹಗುರವ ಮಾತಾಡಿದರೆ ಇನ್ನು ಮುಂದೆ ನಾನು ನನ್ನ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ, ಆಯಿತಾ? 2018 ಆದಮೇಲೆ ನಾನು ಪ್ರತಿ ದಿವಸ ಹರಿಹರ ಕ್ಷೇತ್ರ ಜನ ಯಾರೇ ಬರಲಿ ಅವ್ರಿಗೆ ಹೇಳ್ತಿದ್ದೆ, ಹರೀಶ್ ಸೋತವನು ನನ್ನ ಸ್ನೇಹಿತ, ಕ್ಷೇತ್ರ ಜನರಿಗೆ ವಿನಂತಿ ಮಾಡಿದ್ದೆ ಅವನು ಗೆಲ್ಲಿಸಿ ಅಂತ ಹೇಳ್ತಿದ್ದೆ. ನಿನ್ನ ಹುಟ್ಟುಹಬ್ಬ ಸಂದರ್ಭದಲ್ಲಿ ಸ್ವತಃ ನಾನೇ ಬಂದು ನನಗೆ ಕಾಡಿಬೇಡಿ ನನ್ನ ಕ್ಷೇತ್ರದಲ್ಲಿ ಭಾಳಷ್ಟು ಒತ್ತಡಗಳ ಮಧ್ಯೆ ಇದ್ದೆ. ಕಾರ್ಯಕ್ರಮದಲ್ಲಿ ನಾನಿದ್ದೆ. ಭಾಳಷ್ಟು ಒತ್ತಡಗಳ ಮಧ್ಯೆ ನನಗೆ ವಿನಂತಿ ಮಾಡಿದಾಗ ನಿನ್ನ ಪರವಾಗಿ ಭರ್ಜರಿ ಭಾಷಣ ಮಾಡಿದ್ದೀನಿ. ಆ ವಿಜುವಲ್ಸ್ ನನ್ನ ಹತ್ರ ಇದೆ, ವಿಡಿಯೋ, ಪೇಪರ್ ಕಟಿಂಗ್ ಇದೆ. ಹರೀಶನ್ ಗೆಲ್ಲಿಸ್ರಿ, ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿದ್ನಲ್ಲ. ಅವತ್ತ್ಯಾಕಪ್ಪ ನಿನ್ನ ಹುಟ್ಟು ಹಬ್ಬಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದೆ? ಆದರ್ಶ ಪುರುಷ, ಪುರುಷೋತ್ತಮ ಈಗ ಹೇಳ್ಬೇಕಲ್ಲ? ನಾಚಿಕೆ ಆಗಲ್ಲವ ನಿನಗೆ? ನನ್ನನ್ನು ಯಾವ ರೀತಿ ನಿನ್ನ ಕ್ಷೇತ್ರದಲ್ಲಿ ಏನೇ ಕಾರ್ಯಕ್ರಮ ಆದರೂ ನನ್ನನ್ನು ಬಿಡ್ತಾ ಇರಲಿಲ್ಲ. ಇಡೀ ಕ್ಷೇತ್ರ ಜನರಿಗೆ ಕೈ ಮುಗಿದಿದೆ, ಹರೀಶನ್ ಗೆಲ್ಸ್ರಿ, ಹರೀಶನ್ ಗೆಲ್ಸ್ರಿ. ಎಲ್ಲಿ ಹೋದ್ರು ಅಲ್ಲಿ ಹೇಳಿದೆ. ಗಣೇಶ ಉತ್ಸವಕ್ಕೆ ನಾನು ಕರೆದೆ, ನನ್ನ ಹತ್ರ ಫೋಟೋ ಅದಾವ, ಬೇಕಾ? ಆಮೇಲೆ ಯಾವ್ದಾದ್ರು ಫೋನ್ ಮಾಡ್ಬೇಕಂದ್ರೆ, SP/DC ಹೇಳ್ಬೇಕಂದ್ರೆ, CEO ಹೇಳ್ಬೇಕಂದ್ರೆ ನಾನು ನಿನ್ನ ಅವ್ರಿಗೆ ಹೇಳಿ ಕೆಲಸಗಳು ಮಾಡಿಸ್ಕೊಟ್ಟಿದ್ದೀನಿ. ಹಿಂದೆ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಿನ್ನ ಹರಿಹರ ಕ್ಷೇತ್ರದ ವರ್ಗಾವಣೆಗಳು ಮತ್ತು ಸರ್ಕಾರಿ ನಾಮಿನಿಗಳು ನಾಮಿನೇಷನ್ ನಾನು ಮಾಡಿಸ್ಕೊಟ್ಟೆ. ಆ ಸಂದರ್ಭದಲ್ಲಿ ಅಂದಿನ MP ಸಿದ್ದೇಶಪ್ಪ, ನಿನಗೂ ಅವ್ರಿಗೆ ಆಗ್ತಾ ಇರಲಿಲ್ಲ. ಸಿದ್ದೇಶಪ್ಪನ ಬಗ್ಗೆ ಬಳಸಿದ ಭಾಷೆ ಗೊತ್ತಿದ್ದ? ಮರ್ತ್ಬಿಟ್ಟ್ಯಾ? ಲೂಸ್ ಟಾಕಿಂಗ್ ಮಾತಾಡಿದೀಯ. ಯಾರ ಬಗ್ಗೆ ಬಿಟ್ಟಿದ್ದೀನಿ? ನಾನು ಹೇಳ್ತಾ ಇದ್ದೀನಿ, ಇವತ್ತು ನಿನ್ನ ನಡವಳಿಕೆ ಕ್ಷೇತ್ರ ಜನ ನಿನಗೆ ಯಾವ ರೀತಿ ಚೀಮಾರಿ ಆಗ್ತಾರೆ ಗೊತ್ತಿದೆ. ಇನ್ನೊಂದು ಹೇಳ್ತಾರೆ, ಮಾತೆತ್ತರೆ ಲೋಕಸಭೆ ಚುನಾವಣೆಯಲ್ಲಿ ದ್ರೋಹ ಮಾಡಿದ್ರು. ನಾವು ಹೇಳ್ತಾ ಇದೀವಿ, 2013ರಲ್ಲಿ ನಾವು ಸೋತಾಗ ನಾವು ರಾಮಣ್ಣ, ಮಾಡಾಡಿ ಇರ್ಪಣ್ಣ, S.A. ರವೀಂದ್ರನಾಥ್ ಇರ್ಬೋದು, SV ರಾಮಚಂದ್ರ,
ಬಸವರಾಜ ನಾಯ್ಕ, ನಿಂಗಣ್ಣ ಎಲ್ಲರೂ ಸೇರಿ ನಾವು ಸೋತರು ಸಹ ನಾವೆಲ್ಲ ಸಂಕಲ್ಪ ಮಾಡಿ ಅವತ್ತು MP ಗೆ ನಾವು ಓಟ್ ಹಾಕ್ಸಿದ್ವಪ್ಪ. ನೀನು ಇರಲಿಲ್ಲ, ನೀನು ಸೇಲ್ ಆಗಿಬಿಟ್ಟಿದ್ದೆ, ಕಾಂಗ್ರೆಸ್ಸಿನವರೆಗೆ ಸೇಲ್ ಆಗಿಬಿಟ್ಟಿದ್ದೆ. ನಾವು ಭದ್ರಾ ಡ್ಯಾಮ್ ಬಾಗಿನ ಬಿಡಕ್ಕೆ ಹೋದಾಗ ಸಿದ್ದೇಶಣ್ಣ ಗೆಲ್ಲಿಸ್ಬೇಕಂದ ನಾನು SV ರಾಮಚಂದ್ರ ಮಾಡಾಳಿರ್ಪಣ್ಣ ಭಾಷಣ ಮಾಡಿದ್ಕೆ ಅಯ್ಯೋ ನೀನು ಹೇಳಿದ್ದು ಅವತಾರಗಳು ನೋಡ್ಬೇಕಾಯ್ತು. ಇದೇ ಚಿತ್ರದುರ್ಗ ಜೋಗಿಮಟ್ಟಿ ಸರ್ಕಿಟ್ ಹೌಸಲ್ಲಿ, ಚಿತ್ರದುರ್ಗ ಜೋಗಿಮಟ್ಟಿ ಸರ್ಕಿಟ್ ಹೌಸಲ್ಲಿ ಸಿದ್ದೇಶಣ್ಣ, ನಾನು, SV ರಾಮಚಂದ್ರ, ಮಾಡಾಳಿ ವಿರೂಪಾಕ್ಷಪ್ಪ, ಈ ಆದರ್ಶ ಪುರುಷೋತ್ತಮ, ಈ ನಿನ್ನೆ ಹೇಳಿದಲ್ಲ, ಎಲ್ಲರೂ ಸೇರಿದ್ವಿ ರಾತ್ರಿ 9 ಗಂಟೆ ಸಮಯದಲ್ಲಿ. ಈ ಸಮಯ ಸುಳ್ಳಂತ ಹೇಳಿ ನಾನು ರಾಜಕಾರಣ ನಿವೃತ್ತಿ ಆಗ್ತೀನಿ, ಏನಕ್ಕೆ ಸೇರಿದ್ದು ಸರ್ ಹೇಳ್ತೀನಿ. ದಾವಣಗೆರೆ ಲೋಕಸಭೆ ಗೆಲ್ಲಿಸ್ಬೇಕಂತ ನಾವು ತಂತ್ರಗಾರಿಕೆ ಮಾಡ್ತಿದ್ವಿ, ಸ್ಟ್ರಾಟಜಿ ಮಾಡ್ತಿದ್ವಿ. ಆ ಸಂದರ್ಭದಲ್ಲಿ ಚರ್ಚೆ ಮಾಡಕ್ಕೆ ಕರೆದ್ರೆ ಫಸ್ಟ್ ಪ್ರಾರಂಭ ಮಾಡಿದ್ದೆ, ನೀವು ನಿಲ್ಬೇಡ್ರಿ ಸೋಲ್ತೀರಿ ಅಂತ ಹೇಳಿದ್ವಿ. 2014 ನನ್ನ ಎತ್ತ ತಾಯಣೆ ಸತ್ಯ, ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಬೇಕು, ನೀನು ಬರ್ಬೇಕು, ನೀನು ಅಷ್ಟು ಸುಲಭ ನಾನು ಬಿಡಲ್ಲ. 2014 ಲೋಕಸಭೆ ಚುನಾವಣೆ ನಿಲ್ಬಾರ್ದು, ಸೋಲ್ತೀರಿ ಅಂತ ಹೇಳಿದ್ವಿ. ಆದರೆ ನಾವು ಹೇಳಿದ್ವಿ ಬೇಕಾದಾಗಲಿ ನಾವೆಲ್ಲ ಸೇರಿ ಓಡಾಟ ಮಾಡಿ ಗೆಲ್ಲಿಸ್ತೀವಿ ಅಂತ ಹೇಳಿದ್ವಿ. ಹೇಳಿದ ಮನುಷ್ಯ ಕೊನೆಯವರೆಗೂ ಆ ಕಡೆ ಈ ಕಡೆ ಡಬಲ್ ಗೇಮ್ ಮಾಡಿ ಅವ್ರ ಕಾರು, ಯಾರು ಲೋಕಸಭಾ ಸ್ಪರ್ಧೆ ಮಾಡಿ ಸಿದ್ದೇಶಣ್ಣ ಅವ್ರ ಕಾರು, ಅವ್ರು ಕೊಟ್ಟಂಥ ಕಾರನ್ನು 1 ತಿಂಗಳು ಬಳಸ್ಕೊಂಡು ನಾಳೆ ಬೆಳಗ್ಗೆ ನಾಮಪತ್ರ ಸಲ್ಲಿಸಿ ಇನ್ನೊಂದು ದಿವಸ ಹೇಳ್ದೆ ಕೇಳ್ದೆ ಓಡೋಗಿ ಕಾಂಗ್ರೆಸ್ ಸೇರ್ಕೊಂಬಿಟ್ಟಲ್ಲಪ್ಪ, ಸೇಲಾಗ್ಬಿಟ್ಟಲ್ಲ. ಇದಕ್ಕೆ ಕಾರಣ ಕೊಡಬೇಕಲ್ಲ, ಉತ್ತರ ಕೊಡಬೇಕು. ನೀನು ಇದಕ್ಕೆ ಅಷ್ಟು ಸುಲಭ ಬಿಡಲ್ಲ ನಾನು ಹೇಳ್ತೀನಿ. ಇನ್ನೂ ಆದರ್ಶ ಪುರುಷನ ಕಥೆ ಉಳಿದವೆ. ಅಲ್ಲ ಈಗ ಒಂದು ನಿಮಿಷ 2018 ವಿಧಾನಸಭೆ 2019 ಲೋಕಸಭೆ ಚುನಾವಣೆಯಲ್ಲಿ ಹರಿಹರದಲ್ಲಿ ಕಾಂಗ್ರೆಸ್ಸಿನ ಶಾಸಕರಿದ್ದರು. ಜೊತೆಗೆ ಇವರು 2014 ಬಿಟ್ಟೋದಾಗ ಹರಿಹರ ಕ್ಷೇತ್ರ ನಾನು ಓಡಾಟ ಮಾಡಲ್ಲಿ ಮತಗಳು ಕೊಡಿಸಿದ್ವಿ. 2019 ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ MLA ಇದ್ರು, ಶಾಸಕರಿದ್ರು. ಹರಿಹರ ಕ್ಷೇತ್ರ ಜನ 14,000 ನನ್ನ ದಾಖಲೆ ಇದೆ. 14,000ಕ್ಕೆ ಹೆಚ್ಚು ಮತಗಳನ್ನು ಲೀಡ್ ಕೊಟ್ಟರು. ಇದು ಸುಳ್ಳ? ಒಂದು ನಿಮಿಷ ನಾನು ಹೇಳ್ತೀನಿ. 2000 ಹೇಳ್ತೀನಿ. ಮೊನ್ನೆ 2024 ಲೋಕಸಭೆ ಚುನಾವಣೆಯಲ್ಲಿ ನೀನು ಆದರ್ಶ ಪುರುಷೋತ್ತಮ ಶಾಸಕರಾಗಿದ್ದೆ, ನಿನಗೆ ಅಧಿಕಾರ ಇತ್ತು. NDA ಮೈತ್ರಿಕೂಟ JDSನ ಬೆಂಬಲ, ಮಾಜಿ ಶಾಸಕರು, ಅಲ್ಲಿನ ಜಿಲ್ಲಾಧ್ಯಕ್ಷ ಎಲ್ಲರೂ ಇದ್ದರು. 5,000 ಕಾಂಗ್ರೆಸ್ಗೆ ಮುನ್ನಡೆ ಬಂತು. ಹಂಗಾರೆ ನೀನು ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ಯಪ್ಪ? ನಮ್ಮ ಕ್ಷೇತ್ರದಲ್ಲಿ 7,000 ನಾನು ಸೋತಿದ್ದೆ, ಪ್ರತಿ ಸಾರಿ ಲೀಡ್ ಕೊಟ್ಟಿದ್ದೀವಿ. ಆದರೆ ಭರವಸೆಗಳ ಮಧ್ಯೆ ನನ್ನ ಕ್ಷೇತ್ರದಲ್ಲಿ ಹಿನ್ನಡೆ ಆಯಿತು. ಆದರೆ ನಿಮ್ಮ ಕ್ಷೇತ್ರ ಶಾಸಕ NDA ಮೈತ್ರಿಕೂಟ JDS ಮಾಜಿ ಶಾಸಕರಿದ್ದರು. 5,000ಕ್ಕೆ ಹೆಚ್ಚು ಲೀಡ್ ಆಯಿತು ಕಾಂಗ್ರೆಸ್ ಹರಿಹರ. ಇದಕ್ಕೆ ಉತ್ತರ ಕೊಡಬೇಕಲ್ಲ. 2018-19ರಲ್ಲಿ 14,000 BJP ಲೀಡು. ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ 5,000 ಲೀಡು. ನಾವು ಹೇಳ್ತಾ ಇದ್ದೀವಿ, ನಾವು ವರಿಷ್ಠರಿಗೆಲ್ಲ ಏನು ಹೇಳಬೇಕು ರೈಟಿನೇ ಕೊಟ್ಟಿದ್ದೀವಿ. ಸೋಲಿಗೆ ನಾವ್ಯಾರು ಕಾರಣ ಅಲ್ಲ, ಸ್ವಯಂಕೃತ ಅಪರಾಧ. ನಾವುಗಳು ಯಾರೂ ಅಲ್ಲ, ರವೀಂದ್ರನಾಥ್ ಅಲ್ಲ, ನಾನು ಅಲ್ಲ, ರಾಮಣ್ಣ ಅಲ್ಲ, ಮಾಡಾಳಿ ವಿರೂಪಾಕ್ಷ ಕಾರಣ ಅಲ್ಲ, ಕಾರ್ಯಕರ್ತರು ಮುಖಂಡರ ಕಾರಣ ಅಲ್ಲ, ಅವರ ಸ್ವಯಂಕೃತ ಸೋಲಾಗಿದೆ. ನಾವು ಸಹಿ ಮಾಡಿ ಕೊಟ್ಟಿದ್ದೀವಿ. ಕಳೆದ 1 ವರ್ಷ ಚುನಾವಣೆ ಆದಾಗ ಸೋಲಿಗೆ ಅವರೇ ಕಾರಣ, ನಾವಲ್ಲ. ಹರಿಹರ ಇಡೀ ಕುಟುಂಬ, ಜಗಳೂರು, ಹೊನ್ನಾಳಿ, ಚನ್ನಗಿರಿ, ದಾವಣಗೆರೆ, ಉತ್ತರ, ದಕ್ಷಿಣ ಆಯ್ತಲ್ಲಪ್ಪ, ಎಲ್ಲ ಕಡೆ ಅವ್ರ ಕುಟುಂಬದ ಸಿದ್ದೇಶಣ್ಣನ ಅವರ ಕುಟುಂಬದ ಮಗ, ಸಹೋದರರು, ಇಡೀ ಕುಟುಂಬ ಇನ್ಚಾರ್ಜ್ ಇದ್ದರು.
ಇದಕ್ಕೆ ಕಾರಣ ನಾವಲ್ಲ, ಸೋಲಿಗೆ ಅವರೇ ಕಾರಣ. ಏನು ಹರಿಹರದಲ್ಲಿ ಹಿನ್ನಡೆ ಆಯಿತು, ಈ ಮನುಷ್ಯ ಈ ಹಿಂದೆ ಸೇಲಾಗಿದ್ದರು, ಮೊನ್ನೆನೂ ಹಣಕ್ಕೋಸ್ಕರ ಇವರೆಲ್ಲ ತಮ್ಮಂತ ಮಾರಾಟ ಮಾಡ್ಕೊಂಡ ವ್ಯಕ್ತಿ. ನನ್ನ ಬಗ್ಗೆ ಆಗಿರುವ ಮಾತಾಡೋಕ್ಕೆ ಸಹಿಸಲ್ಲ. ನಾವು ಮಾಜಿ ಶಾಸಕರು ಸಭೆ ಸೇರಿದ್ವಿ, ಆದರೆ ಇದು ನನ್ನ ವೈಯಕ್ತಿಕ ವಿಚಾರ ಅಂತ ನಾನು ಒಬ್ಬನೇ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಈಗ ನನ್ನ ಬಗ್ಗೆ ಟೀಕೆ ಮಾಡಿದ್ದಕ್ಕೆ ನಿನ್ನೆ ಒಂದು ಸಭೆ ನಡೆದಾಗ ನಿಮ್ಮ ಟೀಮ್ಗೂ ಕೂಡ ನೆಕ್ಸ್ಟ್ ಸುದ್ದಿಗೋಷ್ಠಿ ಮಾಡಬೇಡಿ ಅಂತ ಒಂದಷ್ಟು ಕಡಖಂಡಿತವಾಗಿ ರಾಧಾಮೋಹನ್ ದಾಸ್ ಅವರು ಹೇಳಿರುವಂಥದ್ದು. ಈಗ ಹರೀಶ್ ಇದ್ದಾಗಲೂ ಕೂಡ ಅವರಿಗೆ ಏನು ಹೇಳಿಲ್ಲ, ಇದಕ್ಕೆ ಏನು ಹೇಳ್ತೀರಾ? ಈಗ ಅಗರ್ವಾಲ್ ರವರು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಪಕ್ಷ ಒಟ್ಟಾಗಿ ಹೋಗ್ಬೇಕು, ಸಂಘಟನೆ ಮಾಡಬೇಕು ಅಂತ ಹೇಳಿದ್ದನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ಈ ಹರಿಹರದ ಪುರುಷೋತ್ತಮ ಆದರ್ಶ ಪುರುಷ ನನ್ನ ಬಗ್ಗೆ ಕೆಟ್ಟ ವೈಯಕ್ತಿಕ ಮಾತಾಡ ನಾನು ಬಿಡ್ತೀನ? ನಾನು ಇಂಥ ವಿಚಾರಕ್ಕೆಲ್ಲ ಎದರಲ್ಲ. ನನ್ನ ವೈಯಕ್ತಿಕ ವಿಚಾರ ಇದು. ಇದು ಬಿಜೆಪಿ ವಿಚಾರ ಅಲ್ಲ. ಅವರು ಏನೇನದಲ್ಲ ದಾಖಲೆ. ಈ 2019ರಲ್ಲಿ 14,000 ಕಾಂಗ್ರೆಸ್ ಲೀಡ್ ಬಿಜೆಪಿ ಲೀಡ್ ಬಂತು, ಕಾಂಗ್ರೆಸ್ MLA ಇದ್ರು. ಮೊನ್ನೆ ಯಾಕೆ ಕಾಂಗ್ರೆಸ್ ಲೀಡ್ ಬಂತು, ಇದಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಹೇಳ್ತೀನಿ. ಸರ್, ಈಗ ಉಸ್ತುವಾರಿಗಳು ಹೇಳಿದ್ರು ಕೂಡ ಹಾದಿ ಬೀದಿ ಜಗಳ ಇನ್ನೂ ನಿಂತಿಲ್ಲ. ಯಾಕೆ ನಿಮ್ಗೆ ಹೈಕಮಾಂಡ್ ನಾಯಕರ ಇದು ನನ್ನ ವೈಯಕ್ತಿಕ ಸ್ವಾಭಿಮಾನದ ಪ್ರಶ್ನೆ ಇದೆ. ನನ್ನ ಸ್ವಾಭಿಮಾನವನ್ನು ಕೆಡಿಕೆ ನೋಡಿ, ನನ್ನ ಸ್ವಾಭಿಮಾನವನ್ನು ಕೆಳಗೆ 5 ವರ್ಷ ನನ್ನ ಅವರೆಲ್ಲ ಕೆಲಸಗಳು ನಾನು ಮಾಡಿಕೊಟ್ಟೆ. ಅವತ್ತು ರೇಣುಕಾಚಾರ್ಯ ಅಸಹ್ಯ ಆಗಿರ್ಲಿಲ್ವಾ? ನಿನ್ನ ಕ್ಷೇತ್ರದಲ್ಲಿ ಪ್ರಚಾರ ಮಾಡಲಿಲ್ವಾ? ನಿನ್ನ ಹುಟ್ಟುಹಬ್ಬದ ನೋಡೋಣ, ಅದು ಪಕ್ಷದ ಪ್ರಶ್ನೆ. ನಾನು ಪಕ್ಷದ ವಿಚಾರ ವೇದಿಕೆಯಲ್ಲಿ ಮಾತಾಡಬೇಕು. ನಿನ್ನೆ ಏನು ಹೇಳಬೇಕು, ನಾವೆಲ್ಲರೂ 30ಕ್ಕೆ ಹೆಚ್ಚು ಜನ ಮಾಜಿಗಳು ಮಾತಾಡಿದ್ದೀವಿ. ಇವತ್ತು ಸೇರಿದ್ದೀವಿ ಕೆಲವರು ಒಂದು 7 ಜನ. ಮುಂದೆ ಅಂದರೆ ಪಕ್ಷದ ವಿರುದ್ಧ ಅಲ್ಲ, ನಾವು ಬಂಡಾಯ ಅಲ್ಲ. ಪಕ್ಷವನ್ನು ಯಾವ ರೀತಿ ಬಲಪಡಿಸಬೇಕು, ಸಂಘಟನೆ ಮಾಡಬೇಕು, ಪ್ರವಾಸ ಮಾಡಬೇಕು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಒಂದು 6 ಜನ. ಹಾಗಾಗಿ ನನ್ನ ಸ್ವಾಭಿಮಾನವನ್ನು ಕೆಣಕಿದಾಗ ನಾನು ನನ್ನ ದಾಟಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ. ನನ್ನ ಸವಾಲನ್ನು ಸ್ವೀಕಾರ ಮಾಡಿ 2019 ಲೋಕಸಭೆ ಚುನಾವಣೆಗೆ ಯಾಕೆ BJP 14,000 ಚಿಲ್ಲರೆ ಇದಾಯಿತು, ಮೊನ್ನೆ ಯಾಕೆ 5,000 ಚಿಲ್ಲರೆ ಹಿನ್ನಡೆ ಆಯಿತು? ನೀನು 2014ರಲ್ಲಿ ಸೇಲ್ ಆಗಿದ್ದೀಯಾ? ನನ್ನ ಬಗ್ಗೆ ಮಾತಾಡೋ ನೈತಿಕ ಹಕ್ಕಿಲ್ಲ. ನನ್ನನ್ನು ಯಾವ ರೀತಿ ಬಳಸ್ಕೊಂಡಿದ್ದೆ ನಿನ್ನ ವಿಧಾನಸಭೆ ಚುನಾವಣೆಗೆ, ಅದಕ್ಕೆ ಉತ್ತರ ಕೊಡಬೇಕಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. MP ಚುನಾವಣೆಯಲ್ಲಿ ನೀವೆಲ್ಲ BP ಹರೀಶ್ ಮಾಡ್ಕೊಂಡಿರೋದು, ನೀವೆಲ್ಲ BP ಹರೀಶ್ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ. ಹೌದಣ್ಣ, ನನ್ನ ಚುನಾವಣೆ ಅಲ್ಲ, ನನ್ನ ಚುನಾವಣೆಗೆ ಏನು ಮಾಡೋಕ್ಕಲ್ಲ. ಅವ್ರ ಚುನಾವಣೆ ಸೋತಾಗ 5 ವರ್ಷ ನಾನೇ ಅವ್ರ ಕೆಲಸ ಮಾಡಿಕೊಟ್ಟೆ. 2013ರಲ್ಲಿ ಹೇಳಿ ಕೇಳಿದ್ರೆ ರಾತ್ರಿ ಕಾಂಗ್ರೆಸ್ ಓಡೋಗೋದೆ. ಇದಕ್ಕೆ ಉತ್ತರ ಕೊಡಪ್ಪ. ನೀನು ಕಾಂಗ್ರೆಸ್ ಹೋಗಿರೇನು? ಯಾವ ತತ್ವ ಸಿದ್ಧಾಂತ ಇದೆ? ಭಾಳ ದೊಡ್ಡ ಮನುಷ್ಯ ನೀನು. ಕಾಂಗ್ರೆಸ್ ಯಾಕೆ ಸೇರಿದಂಗೆ ಸೇಲಾದೆ? ಯಡಿಯೂರಪ್ಪನವ್ರು ಹೇಳಿದರು, ನಾವೆಲ್ಲ ಹೇಳಿದ್ವಿ, ವಿನಂತಿ ಮಾಡಿದ್ವಿ. ಇದಕ್ಕೆ ಉತ್ತರ ಕೊಡು. ಕಾಂಗ್ರೆಸ್ಗೆ ಹೋದವು ನೀನು, ಫಸ್ಟ್ ನೀನು ಉತ್ತರ ಕೊಡು. ನನ್ನ ಬಗ್ಗೆ ಅವನು ಇವನು ಅಂತ ಹೇಳ್ತಿಲ್ಲ. ನೀನು 10ರಷ್ಟು ಭಾಷೆ ಬಳಸ್ತೀನಿ, ಹುಷಾರ್ ಅಂತ ಹೇಳ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.